ಕಾಪು ಶ್ರೀ ಹೊಸಮಾರಿಗುಡಿ ದೇವಸ್ಥಾನದಲ್ಲಿ ಉಚ್ಚಂಗಿ ಸಹಿತ ಶ್ರೀ ಮಾರಿಯಮ್ಮ ದೇವಿಯ ಪುನರ್ ಪ್ರತಿಷ್ಠೆಯ ಪ್ರಥಮ ವರ್ಧಂತಿ ಮಹೋತ್ಸವದ ಅಂಗವಾಗಿ ನಡೆಯುತ್ತಿರುವ ಮಾತ್ರ ವೈಭವ ಉತ್ಸವವು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಸಂಪನ್ನಗೊಂಡಿತು. ಪ್ರಧಾನ ತಂತ್ರಿ ಕೊರಂಗ್ರಪಾಡಿ ವಿದ್ವಾನ್ ಕೆಪಿ ಕುಮಾರ ಗುರುತಂತ್ರಿ ಅವರ ನೇತೃತ್ವದಲ್ಲಿ ಪ್ರಧಾನ ಅರ್ಚಕ ಶ್ರೀನಿವಾಸ್ ತಂತ್ರಿ ಕಲ್ಯ ಅವರ ಸಹಭಾಗಿತ್ವದಲ್ಲಿ ಜಂಗೆ ಗದ್ದಿಗೆಯ ಶ್ರೀ ಚಕ್ರ ಯಂತ್ರೋದ್ಧಾರ, ಶ್ರೀ ವಿದ್ಯಾ ಶ್ರೀ ಚಕ್ರ ಯಂತ್ರ ಪೂಜಾ, ದಿವ್ಯ ಶ್ರೀ ಚಕ್ರ ಯಂತ್ರ ದರ್ಶನ, ಖಡ್ಗಮಾಲಾ ಮಂತ್ರ ಹೋಮ, ಶ್ರೀ ಯಂತ್ರ ಪ್ರಸನ್ನ ಪೂಜೆ, ಸಾರ್ವಜನಿಕ ಅನ್ನ ಸಂತರ್ಪಣೆ ನಡೆಯಿತು. ಸಂಜೆ ಚತುಷ ಉಪಚಾರ ಪೂಜೆ, ಅಷ್ಟಾವಧಾನ ಸೇವೆ, ಮಹಾಪೂಜೆ, ಗದ್ದಿಗೆಯಲ್ಲಿ ಶ್ರೀ ಚಕ್ರ ಯಂತ್ರದ ಮರುಸ್ಥಾಪನೆ ಮತ್ತು ಪ್ರಸಾದ ವಿತರಣೆಯೊಂದಿಗೆ ಮಾತ್ರ ವೈಭವ ಉತ್ಸವವನ್ನು ಸಮಾಪನಗೊಳಿಸಲಾಯಿತು. ಕಾಪು ಮಾರಿಯಮ್ಮನ ಸನ್ನಿಧಿಯಲ್ಲಿ ಕಳೆದ ವರ್ಷ ಸ್ವರ್ಣ ಗದ್ದುಗೆ ಪ್ರತಿಷ್ಠಾಪನೆ ಸಂದರ್ಭ ಪ್ರತಿಷ್ಠಾಪಿಸಲಾಗಿರುವ ಸ್ವರ್ಣ ಶ್ರೀಚಕ್ರ ಯಂತ್ರವನ್ನು ಗದ್ದುಗೆಯಿಂದ ಹೊರತೆಗೆದು ಶ್ರೀಚಕ್ರ ಯಂತ್ರೋದ್ಧಾರಗೊಳಿಸಿ ಶ್ರೀ ವಿದ್ಯಾ ಶ್ರೀ ಚಕ್ರ ಯಂತ್ರ ಪೂಜೆ ನಡೆಸಲಾಯಿತು. ಸಂಜೆಯವರೆಗೆ ಭಕ್ತರಿಗೆ ಶ್ರೀಚಕ್ರ ವೀಕ್ಷಣೆಗೆ ಅವಕಾಶ ಮಾಡಿಕೊಡಲಾಗಿದ್ದು ಸಹಸ್ರಾರು ಮಂದಿ ದರ್ಶನ ಪಡೆದರು. ಪೂಜಾ ವಿಧಾನಗಳ ಬಳಿಕ ಸಂಜೆ ಶ್ರೀಚಕ್ರ ಮರುಸ್ಥಾಪನೆಗೊಳಿಸಲಾಯಿತು. ರಾತ್ರಿ ಮಹಾಪೂಜೆಯ ಬಳಿಕ ಸೇವೆ ನೀಡಿದ ಭಕ್ತರಿಗೆ ಕಾಪು ಅಮ್ಮನ ರಕ್ಷಾ ಸೂತ್ರ ವಿತರಿಸಲಾಯಿತು. ಹೊಸ ಮಾರಿಗುಡಿ ದೇವಸ್ಥಾನದಲ್ಲಿ ಉಚ್ಚಂಗಿ ಸಹಿತ ಮಾರಿಯಮ್ಮ ದೇವಿಯ ಪುನಃ ಪ್ರತಿಷ್ಠೆಯ ಪ್ರಥಮ ವರ್ಷದ ವರ್ಧಂತಿ ಮಹೋತ್ಸವದ ಪ್ರಯುಕ್ತ ನಡೆಯುತ್ತಿರುವ ಮಾತ್ರ ವೈಭವ ಕಾರ್ಯಕ್ರಮದ ಧಾರ್ಮಿಕ ಸಭೆಯಲ್ಲಿ ಆಶೀರ್ವಚನ ಕಾರ್ಯಕ್ರಮ ನಡೆಯಿತು. ಧಾರ್ಮಿಕ ಸಭೆಯಲ್ಲಿ ಗುರುಪುರ ವಜ್ರದೇಹಿ ಮಠದ ರಾಜಶೇಖರಾನಂದ ಸ್ವಾಮೀಜಿ ಮಾತನಾಡಿ, ಅಮ್ಮನ ಆಸೆಯಂತೆ ಮಕ್ಕಳು ಜೊತೆಗೂಡಿ ಕಟ್ಟಿರುವ ಹೊಸ ಮಾರಿಗುಡಿಯಲ್ಲಿ ಮಾತ್ರ ವೈಭವ ಮೆರೆಯುತ್ತಿದೆ. ಅಮ್ಮ ತನಗೆ ಬೇಕಾದ್ದನ್ನು ಮಕ್ಕಳಿಂದ ಪಡೆದುಕೊಂಡು ಪ್ರತಿಯಾಗಿ ಮಕ್ಕಳನ್ನು ಪೊರೆದು ಕಾಪಾಡುತ್ತಾಳೆ. ಮಾತ್ರ ವೈಭವ ಕಾರ್ಯಕ್ರಮ ಮುಂದೆ ಕಾಪುವಿನ ನಾಡಹಬ್ಬವಾಗಿ ಮೂಡಿ ಬರುವಂತಾಗಲಿ ಎಂದರು. ನಿಪ್ಪಾಣಿ ಸದ್ಧರ್ಮ ಓಂ ಶಕ್ತಿ ಪೀಠ ಮಹಾಕಾಳಿ ಸಂಸ್ಥಾನದ ಪೀಠಾಧಿಪತಿ ಅರುಣಾನಂದ ತೀರ್ಥ ಸ್ವಾಮೀಜಿ ಆಶೀರ್ವಚನ ನೀಡಿದರು. ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ, ಅಭಿವೃದ್ಧಿ ಸಮಿತಿ ಗೌರವಾಧ್ಯಕ್ಷ ವಿನಯ್ ಕುಮಾರ್ ಸೊರಕೆ, ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನದ ಅಭಿವೃದ್ಧಿ ಸಮಿತಿ ಮತ್ತು ಮಾತ್ರ ವೈಭವ ಸೇವಾ ಸಮಿತಿ ಅಧ್ಯಕ್ಷ ಕೆ ವಾಸುದೇವ್ ಶೆಟ್ಟಿ, ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ನಡಿಕೆರೆ ರತ್ನಾಕರ್ ಶೆಟ್ಟಿ, ಕಾರ್ಯನಿರ್ವಹಣಾಧಿಕಾರಿ ರವಿ ಕಿರಣ್, ಸುಧಾಕರ್ ಹೆಗಡೆ ಮುಂಬೈ, ಮಹೇಶ್ ಕೋಟ್ಯನ್, ಆರ್ಥಿಕ ಸಮಿತಿ ಅಧ್ಯಕ್ಷ ಉದಯ್ ಸುಂದರ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ಐಹಿಕ ಹೋಗಬೇಕು ಅಂತ ನಾವು ಕರ್ಮ ಮಾಡಿದರೆ ಅವರಿಗೆ ಆಮುಷ್ಪಿಕವಾಗಿರುವ ಫಲ ಸಿಗೋದಿಲ್ಲ. ಆಮುಷ್ಪಿಕವಾಗಿರತಕ್ಕಂತಹ ಫಲ ಬೇಕು ಅಂತ ಕೆಲಸ ಮಾಡಿದವರಿಗೆ ಐಹಿಕವಾಗಿ ಈ ಜೀವನದಲ್ಲಿ ಭೋಗ ಒಳ್ಳೆಯ ಸುಖ ಸಿಗೋದಿಲ್ಲ. ಆದರೆ ಶ್ರೀ ಸುಂದರಿ ಸೇವನ ತತ್ಪರಾಣ ಲಲಿತಾಮಹ ತ್ರಿಪುರ ಸುಂದರಿಯನ್ನು ಆರಾಧಿಸಿದರೆ ಭೋಗಶ್ಚ ಮೋಕ್ಷಶ್ಚ ಕರಶ್ಚ ಏವ, ನಮಗೆ ಐಹಿಕವಾಗಿ ಸಿಗಬೇಕಾಗಿರತಕ್ಕಂತಹ ಭೋಗವು ಮತ್ತು ಪಾರತ್ರಿಕವಾಗಿರತಕ್ಕಂತಹ ಉತ್ತಮವಾಗಿರತಕ್ಕಂತಹ ಗತಿ ಇದು ಕೂಡ ಎರಡೂ ಕೂಡ ಇತಿ ವೇದಿಕೆ ಪುನಃ ಈತ ಮಹನೀಯರು ಪುದಾರ್ ಬಾನೊಂದು ಬಂಡ 1 ಗಂಟೆ ಬೋಡ್ನಿಕ್ ಮೊಗಲೇನು ಮಾತ ತುಂಡ ಮೊಗಲು ಪೂರ ಅಮ್ಮ ನಮ್ಮದೇ ಬೋತಿನಕಲ್ ಅವು ಅಕಲಂಕಲ ಅಮ್ಮ ದಿಪ್ಪು ಅಕಲಂಕಲ ಅಮ್ಮನವಲೇ ಕಾಪುದ ಅಮ್ಮ ನೆನೆತದುಪ್ಪು ಅದನ್ನ ಕಟೀಲ್ದ ಅಮ್ಮ ನೆನೆತದುಪ್ಪು ಒಟ್ಟು ಅಮ್ಮನೇ ನೆನೆಪುನು. ಅಮ್ಮ ಪೋನಾಗ ಒಂಜಿ ಇರ ಗಂಧನ ಅತನ ಗದ್ದಿಗೆದ ಪ್ರಸಾದನ ಅಮ್ಮ ಕೊರ್ದಿಪ್ಪು ಅಲ್ಲ ಬಲೆ ಒಂದು ವೇನಿಕ್ ಸಂಪತ್ ಮಗ ಆ ಅಮ್ಮದಾದ ಶ್ರದ್ಧೆಡ ಮಗಕ್ಕೆ ಕೊರ್ತಲೋ ಇನ್ನು ಎಂಚಿನ ಪನ್ಪ ಮೂಲೊಂಜಿ ಕತೆಕ್ಲೇನು ಮಾತಕ್ಕೇನಮ್ಮ 1 ಲಕ್ಷ ಎನ್ನು ದಿನಕ್ಕಲು 1 ಕೋಟಿ ಅಜಪ ಲಕ್ಷ ಕೊಡ್ತೇರು, 10 ಸಾವಿರ ಎನ್ನು ದಿನಕ್ಕಲು 1 ಕೋಟಿ ಕೊಡ್ತೇರು, ಕಾಣೆ ಮೀಟಿಂಗ್ಗೆ ಬರ್ತದೆ 5 ಸಾವಿರ ಬರೆಪಾದನಾರ ಬಯ್ಯದ ಮೀಟಿಂಗ್ 20 ಲಕ್ಷ ಕೊಡ್ತೇರು. ಒಂದೇನು ಮಾತ ಎನ್ನನಾಗ ನಮ್ಮ ಮನಸ್ಸಡ ಆಪುನೀತೆ ಅಮ್ಮನ ಜೋಕುಲು ಅಮ್ಮನ ಮಿತ್ತದೀನ ಶ್ರದ್ಧೆಗೋಸ್ಕರ ಅಕಲ್ನ ನೆತ್ತೇರನ್ನ ಬೆಗರ್ ಮಾಡ್ತದೆ, ಅಮ್ಮಗ ಸಮರ್ಪಣೆ ಮಾಡ್ತದೆ.